ಹಲೋ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಪುರುಷನು ಒಬ್ಬ ಮಹಿಳೆಯೊಂದಿಗೆ ಕಳೆಯುವ ಸಮಯ ಒಂದೇ ಆಗಿರುವುದಿಲ್ಲ, ಆದರೆ ಅವನು ಅವಳನ್ನು ಪ್ರೀತಿಸುವ ಅಥವಾ ಅವಳ ಸಾಮೀಪ್ಯವನ್ನು ಅನುಭವಿಸುವ ವಿಧಾನದಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ಮೊದಲನೆಯದು ದೇಹದಿಂದ ಆಕರ್ಷಿತರಾಗುವುದು, ಎರಡನೆಯದು ಮನಸ್ಸಿನಿಂದ ಪ್ರೀತಿಸುವುದು. ಈ ಎರಡರ ನಡುವೆ ಬಹಳ ದೊಡ್ಡ ವ್ಯತ್ಯಾಸವಿದೆ. ಒಂದು, ದೇಹದಿಂದ ಅನುಭವಿಸುವ ಪ್ರೀತಿ, ದೈಹಿಕ ಆಕರ್ಷಣೆ. ಕೆಲವು ಪುರುಷರು ಮಹಿಳೆಯನ್ನು ಕೇವಲ ಅವಳ ಸೌಂದರ್ಯಕ್ಕಾಗಿ ಮಾತ್ರ ನೋಡುತ್ತಾರೆ. ಅವಳ ನಗು, ಅವಳ ಮಾತುಗಳು ಅಥವಾ ಅವಳ ಮನಸ್ಸು ಅವರಿಗೆ ಅಷ್ಟು ಮುಖ್ಯವಾಗುವುದಿಲ್ಲ. ಅವರಿಗೆ ಕಾಣುವುದು ಕೇವಲ ಅವಳ ರೂಪ ಮಾತ್ರ. ಅವಳ ಹತ್ತಿರವಿರಬೇಕು, ಅವಳನ್ನು ಸ್ಪರ್ಶಿಸಬೇಕು ಎಂದು ಮಾತ್ರ ಯೋಚಿಸುತ್ತಾರೆ. ಆ ದೈಹಿಕ ಸುಖದ ಕ್ಷಣದವರೆಗೆ ಮಾತ್ರ ಅವರಿಗೆ ಆಕೆಯ ಬೆಲೆ ಇರುತ್ತದೆ. ಆ ಕ್ಷಣ ಮುಗಿದ ನಂತರ ಆ ಮಹಿಳೆಯ ಬಗ್ಗೆ ಅವರು ಹೆಚ್ಚು ಯೋಚಿಸುವುದಿಲ್ಲ. ಇದು ಪ್ರೀತಿಯಂತೆ ಕಂಡರೂ ವಾಸ್ತವದಲ್ಲಿ ಇದು ಕೇವಲ ತಾತ್ಕಾಲಿಕ ಆಕರ್ಷಣೆ ಮಾತ್ರ. ಮಿತ್ರರೇ, ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸ್ವಲ್ಪ ಬೆಂಬಲ ನೀಡಿ ಫ್ರೆಂಡ್ಸ್. 2. ಮನಸ್ಸಿನಿಂದ ಅನುಭವಿಸುವ ಪ್ರೀತಿ, ನಿಜವಾದ ಪ್ರೀತಿ. ಆದರೆ ನಿಜವಾಗಿಯೂ ಒಬ್ಬ ಪುರುಷನು ಮಹಿಳೆಯನ್ನು ಮನಸ್ಸಿನಿಂದ ಪ್ರೀತಿಸಿದರೆ ಅದು ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತದೆ. ಅವಳ ಸೌಂದರ್ಯಕ್ಕಿಂತ ಮೊದಲು ಅವಳ ಮನಸ್ಸು ಅವನಿಗೆ ಕಾಣುತ್ತದೆ. ಅವಳು ನಕ್ಕರೆ ಇವನಿಗೆ ಸಂತೋಷ, ಅವಳು ಅತ್ತರೆ ಇವನಿಗೂ ನೋವಾಗುತ್ತದೆ. ಅವಳೊಂದಿಗೆ ಮಾತನಾಡುವ ಪ್ರತಿಯೊಂದು ಕ್ಷಣವೂ ಅವನಿಗೆ ವಿಶೇಷವೆನಿಸುತ್ತದೆ. ಅವಳೊಂದಿಗೆ ಕಳೆಯುವ ಸ್ವಲ್ಪ ಸಮಯವು ಅವನ ಜೀವನದಲ್ಲಿ ಮರೆಯಲಾಗದ ಮಧುರ ನೆನಪಾಗುತ್ತದೆ. ಅಂತಹ ಪುರುಷನು ಮಹಿಳೆಯನ್ನು ಕೇವಲ ದೈಹಿಕವಾಗಿ ನೋಡದೆ ಒಂದು ಸುಂದರ ಭಾವನೆಯಾಗಿ ಮತ್ತು ಅನುಭೂತಿಯಾಗಿ ಕಾಣುತ್ತಾನೆ. ನಿಜವಾದ ಸತ್ಯವೇನು? ಬಹಳಷ್ಟು ಜನರಿಗೆ ಮೊದಲನೇ ರೀತಿಯ ದೈಹಿಕ ಅನುಭವ ಮಾತ್ರ ಇರುತ್ತದೆ. ಆದರೆ ಜೀವನದಲ್ಲಿ ನಿಜವಾದ ಸಂತೋಷವನ್ನು